ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕ್ಷೇತ್ರ ಗಣಿತ ಅಧ್ಯಾಯದ 42ನೇ ಪ್ರಶ್ನೆಯನ್ನ ಗಮನಿಸಿ. 20 ಸೆಂಟಿಮೀಟರ್ ಇಂಟು 44 ಸೆಂಟಿಮೀಟರ್ ಅಳತೆಯ ಒಂದು ಲೋಹದ ಹಾಳೆಯನ್ನ ಎತ್ತರ 20 ಸೆಂಟಿಮೀಟರ್ ಇರುವಂತೆ ಸಿಲಿಂಡರ್ ಆಕಾರ ಮಾಡಿದೆ. ಅದರ ತಳಭಾಗವನ್ನು ಸಹ ಮುಚ್ಚಲಾಗಿದೆ. ಹಾಗಾದರೆ ಸಿಲಿಂಡರ್ನ ತ್ರಿಜ್ಯ ಮತ್ತು ಘನಫಲವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಲೋಹದ ಹಾಳೆಯನ್ನ ಸಿಲಿಂಡರ್ನಂತೆ ಮಡಿಸಿದಾಗ ಹಾಳೆಯ ಉದ್ದವು ಸಿಲಿಂಡರ್ನ ಪಾದದ ಸುತ್ತಳತೆ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಏನಾಯ್ತು, ಹಾಳೆಯ ಉದ್ದ ಎಷ್ಟಿದೆ? 44 ಸೆಂಟಿಮೀಟರ್ ಇದೆ ಅಲ್ವಾ? ಸೊ ಹಾಳೆಯ ಉದ್ದ 44 ಸೆಂಟಿಮೀಟರ್. ಸೊ ಸಿಲಿಂಡರ್ನ ಎತ್ತರ, h is equal to 20 ಸೆಂಟಿಮೀಟರ್. ಸೊ ಇಲ್ಲಿ ಸಿಲಿಂಡರ್ನ ಪಾದದ ಸುತ್ತಳತೆಯ ಸೂತ್ರ ಏನ್ ಹೇಳಿ? 2πr. ಓಕೆ, ಸೊ ಸಿಲಿಂಡರ್ನ ಪಾದದ ಸುತ್ತಳತೆಯ ಸೂತ್ರ 2πr. ಪಾದದ ಸುತ್ತಳತೆ. ಸೊ 2πr is equal to ಏನ್ ಹೇಳಿ? ಇದರ ಪಾದದ ಸುತ್ತಳತೆ ಏನ್ ಹೇಳಿ? ಹಾಳೆಯ ಉದ್ದಕ್ಕೆ ಸಮ. ಸೊ ಹಾಗಾಗಿ 44. ಸೊ ಇಲ್ಲಿ 2 ಗುಣಿಸು 22 ಡಿವೈಡೆಡ್ ಬೈ 7 ಇಂಟು r is equal to 44. ಸೊ r is equal to 44 ಗುಣಿಸು 7 ಡಿವೈಡೆಡ್ ಬೈ 2 ಗುಣಿಸು 22. ಸೊ 2 ಬಂದ್ಲೆ 2 22, ಸೊ 22 ಬಂದ್ಲೆ 22 ಬಂದ್ಲೆ. ಸೊ r is equal to 7 ಸೆಂಟಿಮೀಟರ್ ಆಗತ್ತೆ. ಸೊ ಈಗ ನಮಗೆ ಸಿಲಿಂಡರ್ನ ತ್ರಿಜ್ಯ ಸಿಕ್ಕಿದೆ. ಸೊ ಸಿಲಿಂಡರ್ನ ಎತ್ತರ ಎಷ್ಟು? 20 ಸೆಂಟಿಮೀಟರ್ ಅಲ್ವಾ? ಸೊ ಹಾಗಾದ್ರೆ ನಾವಿಲ್ಲಿ ಈಗ ಇದರ ಘನಫಲವನ್ನ ಕಂಡುಹಿಡಿಬಹುದು. ಸೊ ಇಲ್ಲಿ ಸಿಲಿಂಡರ್ನ ಘನಫಲದ ಸೂತ್ರ v is equal to pi r square h. ಸೊ ಇಲ್ಲಿ r is equal to 7 ಸೆಂಟಿಮೀಟರ್, h is equal to 20 ಸೆಂಟಿಮೀಟರ್. ಸೊ ಬೆಲೆಯನ್ನ ಆದೇಶಿಸಿ 22 ಡಿವೈಡೆಡ್ ಬೈ 7 ಗುಣಿಸು 7 ಗುಣಿಸು 7 ಗುಣಿಸು h 20. 7 ಬಂದ್ಲೆ 7, 7 ಬಂದ್ಲೆ 7. ಸೊ 22 ಗುಣಿಸು 7 ಗುಣಿಸು 20. ಸೊ 22 7 154 ಗುಣಿಸು 20. ಸೊ v is equal to 3080 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಸಿಲಿಂಡರ್ನ ತ್ರಿಜ್ಯ, ಓಕೆ, ಸೊ ಸಿಲಿಂಡರ್ನ ತ್ರಿಜ್ಯ 7 ಸೆಂಟಿಮೀಟರ್. ಸೊ ಸಿಲಿಂಡರ್ನ ಘನಫಲ 3080 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಥ್ಯಾಂಕ್ ಯು.